ನಮ್ಮ ಪುತ್ತೂರು. ನಡೆಯಬೇಕು, ನಡೆಯುವುದಷ್ಟೇ ಇಲ್ಲಿ ನನ್ನ ಉದ್ದೇಶ. ಭೂಮಿ ವಿಶಾಲವಾಗಿದೆ. ನಾನಾ ಕಾರಣಗಳಿಗಾಗಿ ಒಂದೂರನ್ನು ಬಿಟ್ಟು ನಾವು ಇನ್ನೊಂದು ಊರಿಗೆ ಹೋಗುತ್ತೇವೆ. ಆದರೆ ನಮ್ಮ ಬಾಲ್ಯ, ನಮ್ಮ ಯೌವನದ ಕಾಲದಲ್ಲಿ ಓಡಾಡಿದ ಊರು ಎಂದರೆ ಅಲ್ಲೊಂದು ಅಚ್ಚಳಿಯದ ನೆನಪು ಮನದಲ್ಲಿ ಇದ್ದೇ ಇರುತ್ತದೆ. ಹೌದು, ಅರ್ಧ ಶತಮಾನದ ಹಿಂದೆ ಬದುಕಿನ ಪಾಠ ಕಲಿಯುತ್ತಾ ಓಡಾಡಿದ ಜಾಗವಿದು. ಶಾಲೆ ಕಲಿತ ಜಾಗ, ಹಾಗೆಯೇ ಕಾಲೇಜಿನ ಮೆಟ್ಟಲೇರಿದ್ದು ಎಲ್ಲವೂ ಇದೇ ಊರಿನಲ್ಲಿ. ಹಾಗಾಗಿ ನಾನು ಎಲ್ಲೇ ಹೋದರೂ, ಎಲ್ಲಿಯೇ ಇದ್ದರೂ ಇದು ನಮ್ಮೂರು ಪುತ್ತೂರು. ಚಳಿಗಾಲದಲ್ಲೂ ಹಣೆಯಿಂದ ಬೆವರು ಬರುವಂಥ ಸೆಕೆ ಇದ್ದಿತು. ಆದರೇನು, ಇದು ನಮ್ಮ ಊರು. ಮುತ್ತು ಬೆಳೆದಂಥ ಮುತ್ತಿನಂಥ ಊರು ಪುತ್ತೂರು. ದಿನ ಕಳೆದಂತೆ ಊರು ಬದಲಾಗುತ್ತದೆ, ಊರಿನ ಜನರು ಬದಲಾಗುತ್ತಾರೆ. ಬದಲಾವಣೆ ಎಂಬುದು ಬದುಕಿನ ಸಹಜ ಪ್ರಕ್ರಿಯೆಯೇ ಆಗಿದೆ. ಪುತ್ತೂರು ಇಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಅಭಿವೃದ್ಧಿ ಹೊಂದಿದೆ. ಇಲ್ಲಿ ಏನು ಇದೆ, ಏನು ಇಲ್ಲ ಎಂದು ಹೇಳುವುದು ಪ್ರಸ್ತುತ ನನ್ನ ಉದ್ದೇಶ ಅಲ್ಲ. ಇಲ್ಲಿ ಇರುವವರಿಗೆ ಮತ್ತು ಮೊದಲು ಇದ್ದವರಿಗೆ ಅವೆಲ್ಲ ತಿಳಿದೇ ಇರುತ್ತದೆ. ಸುಮ್ಮನೆ ಕುತೂಹಲಕ್ಕೆ ತಿಳಿಯಬೇಕು ಎನ್ನುವವರಿಗೆ ಅಂಗೈಯಲ್ಲಿಯೇ ಎಲ್ಲ ಮಾಹಿತಿಗಳು ಸಿಗುವ ಕಾಲ ಇದು. ಹಾಗಾಗಿ ಅವನ್ನೆಲ್ಲ ಇಲ್ಲಿ ಈಗ ನಾನು ಹೇಳೋದಿಲ್ಲ. 50 ವರ್ಷಗಳ ಕೆಳಗೆ ಈಗಿನ ಹಾಗೆ ಜನಸಂಖ್ಯೆ ಇಲ್ಲಿ ಇರಲಿಲ್ಲ. ವಾಹನಗಳ ದಟ್ಟಣೆಯೂ ಇರಲಿಲ್ಲ. ಬಸ್ ನಿಲ್ದಾಣ ಪುಟ್ಟದಾಗಿತ್ತು. ನಮಗೆ ಬಸ್ ಸ್ಟ್ಯಾಂಡಿನಿಂದ ಕಾಲೇಜಿಗೆ ಹೋಗಲು ಕಾಲೇಜ್ ಸ್ಪೆಷಲ್ ಎಂಬ ಫಲಕವಿದ್ದ ಬಸ್ಗಳಿದ್ದವು. ಸಂಜೆ ಹೊತ್ತು ಕೆಲವು ಬಾರಿ ನಾವು 8-10 ಮಂದಿ ಗೆಳತಿಯರು ಸಂತ ಫಿಲೋಮಿನಾ ಕಾಲೇಜಿನಿಂದ ಬಸ್ ನಿಲ್ದಾಣಕ್ಕೆ ನಡೆದೇ ಬರುತ್ತಿದ್ದೆವು. ನಮಗೆ ಆಗ ಬೆಳಗಿನಿಂದ ಸಂಜೆವರೆಗೆ ಕಾಲೇಜಿನಲ್ಲಿ ಇರಬೇಕು ಎಂಬ ಕಟ್ಟುಪಾಡು ಏನೂ ಇರಲಿಲ್ಲ. ಪ್ರತಿ ತರಗತಿಯಲ್ಲೂ ಹಾಜರಿ ಕೂಗಲಾಗುತ್ತಿತ್ತು. ಸಾಮಾನ್ಯವಾಗಿ ಕೊನೆಯ ತರಗತಿ ನಮಗೆ, ಅಂದರೆ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಇರಲಿಲ್ಲ. ನಾವು ನಡೆದು ಬರುತ್ತಿದ್ದೆವು. ಇಡೀ ರಸ್ತೆ ನಮ್ಮದು ಎಂಬಂತೆ ನಾವು ನಡೆದು ಬರ್ತಾ ಇದ್ದೆವು. ನಾವು ಗೆಳತಿಯರೆಲ್ಲ ಹರಟುತ್ತಾ ನಗುತ್ತಾ ನಡೆಯುತ್ತಿದ್ದುದು ಅದೆಂಥ ಸಂತಸದ ಕ್ಷಣಗಳಾಗಿದ್ದವು ಎಂದು ಈಗ ಅನ್ನಿಸ್ತಾ ಇದೆ. ಇವನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾ ಇಲ್ಲಿ ನಡೆಯುವುದಷ್ಟೇ ನನ್ನ ಉದ್ದೇಶ. ಗುರಿ ತಲುಪುವ ಯಾವ ಆತುರವೂ ಈಗ ನನಗೆ ಇಲ್ಲ. ನಡಿಗೆಯನ್ನೇ ಸಂಭ್ರಮಿಸುವ ಕ್ಷಣ ಅಷ್ಟೇ, ಬೇರೆ ಏನೂ ಇಲ್ಲ. ಎಂತ ಗೊತ್ತಾ, ನಾವು ಅರ್ಧ ಶತಮಾನದ ಕೆಳಗಿನ ಕಾಲೇಜು ವಿದ್ಯಾರ್ಥಿನಿಯರು. ಹಾಗಾಗಿ ಸೀರೆ ಧರಿಸಿದ ನೀರೇರಾಗಿ ಕಾಲೇಜಿಗೆ ಹೋಗುತ್ತಿದ್ದೆವು. ನಮಗೆ ಆಗ ಕಾಲೇಜಿನಲ್ಲಿ ಓದುವ ಅವಕಾಶ ಸಿಕ್ಕಿತ್ತಲ್ಲ, ಅದೇ ಒಂದು ದೊಡ್ಡ ವಿಶೇಷವಾಗಿತ್ತು. ರಘು ಮೈಸೂರು ಓದಿದ್ದು ವಿವೇಕಾನಂದ ಕಾಲೇಜಿನಲ್ಲಿ, ಪುತ್ತೂರಿನ ಇನ್ನೊಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ಹಾಗಾಗಿ ಕಾಲೇಜ್ ಸ್ಪೆಷಲ್ ಬಸ್ ವಿವೇಕಾನಂದಕ್ಕೆ ಮತ್ತು ಸಂತ ಫಿಲೋಮಿನಾ ಕಾಲೇಜಿಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದ್ದದ್ದು. ಆದರೆ ಬದುಕಿನ ಪಯಣದ ದಿಕ್ಕು ಮುಂದಕ್ಕೆ ಒಂದೇ ಆಯಿತು. ಹಾಗಾಗಿ ಇಂದಿನ ನಡಿಗೆಯಲ್ಲಿ ಇಲ್ಲಿ ನಾವಿಬ್ಬರೂ ಜೊತೆಯಾಗಿದ್ದೇವೆ. ಹಾಗೆಯೇ ಇಲ್ಲಿ ನಮ್ಮ ಕಾಲೇಜಿನತ್ತ ಒಂದು ಬಾರಿ ನಡೆಯುತ್ತಾ ಹೋಗಬೇಕು. ಈಗಲೂ ಕೂಡ ಕೆಲ ಮಂದಿ ಸ್ನೇಹಿತರು ನಾವು ಸಂಪರ್ಕದಲ್ಲಿ ಇದ್ದೇವೆ. ಹಾಗೆಯೇ ಇತ್ತೀಚೆಗೆ ಇನ್ನಷ್ಟು ಮಂದಿ ಇದಕ್ಕೆ ಸೇರ್ಪಡೆ ಆಗಿರೋದು ಬಹಳ ಸಂತೋಷದ ಸಂಗತಿಯಾಗಿದೆ. ಹಿಂದಿನ ಸ್ನೇಹಿತೆಯರು ಇನ್ನಷ್ಟು ಮಂದಿ ನನಗೆ ಸಿಗಬೇಕಾಗಿದೆ. ಆಮೇಲೆ ಎಲ್ಲರೂ ಒಟ್ಟು ಸೇರಿ ಕಾಲೇಜಿನಿಂದ ಬಸ್ ಸ್ಟ್ಯಾಂಡ್ವರೆಗೆ ನಡೆಯುತ್ತಾ ಬರಬೇಕು. ಕನಸು ಕೆಲವೊಮ್ಮೆ ನನಸಾಗುತ್ತದೆ ಅಲ್ಲವೇ? ದಿನಗಳು ಕಳೆಯುತ್ತವೆ, ಬದುಕು ಬದಲಾಗುತ್ತದೆ. ಆದರೆ ಕೆಲವು ಮಧುರ ನೆನಪುಗಳು ಅಚ್ಚಳಿಯದೆ ಮನಸ್ಸಿನಲ್ಲಿ ಉಳಿಯುತ್ತದೆ.
thank you